ಸಮಯ ಬಂದ್ರೆ ಸುಮಲತಾ ಅವರ ಜೊತೆಗೂ ಮಾತುಕತೆ ಮಾಡ್ತೀನಿ. ರಾಮಾಂಜನೇಯ ಯುದ್ಧವೇ ನಡೆದು ಹೋಗಿದೆ, ನಮ್ಮಲ್ಲಿ ಯುದ್ಧ ಆಗಲ್ವಾ ಅಂತ HDK ಹೇಳಿದ್ದಾರೆ. ಮಂಡ್ಯದಲ್ಲಿ ಘಟಾನುಘಟಿ ನಾಯಕರೇ ಸೋತಿದ್ದಾರೆ. ಇನ್ನು ಕುಮಾರಸ್ವಾಮಿ ಯಾವ ಲೆಕ್ಕ? ಸದಾನಂದ ಸಮಾಧಾನ ಮಾಡುವಲ್ಲಿ ವಿಜಯೇಂದ್ರ ಸಕ್ಸಸ್. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಮಯ ಬಂದಾಗ ಸುಮಲತಾ ಅಂಬರೀಶ್ ಜೊತೆಗೆ ಮಾತುಕತೆ ನಡೆಸ್ತೇನೆ. ರಾಮಾಂಜನೇಯ ಯುದ್ಧವೇ ನಡೆದು ಹೋಗಿದೆ, ನಮ್ಮಲ್ಲಿ ಯುದ್ಧ ಆಗಲ್ವಾ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸುಮಲತಾ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಸಂದೇಶ ರವಾನೆ ಮಾಡಿದ್ದಾರೆ. ನಾರಾಯಣಗೌಡರಂತೆ ಸುಮಲತಾ ಜೊತೆಯೂ ಮಾತುಕತೆ ನಡೆಸ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಸುಮಲತಾ ಅವರ ಜೊತೆಗೆ ಮಾತುಕತೆ ಮಾಡ್ತೀನಿ, ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಸುಮಲತಾ ನನಗೆ ಶತ್ರು ಅಲ್ಲ. ಚುನಾವಣೆಗಳು ಬಂದಾಗ ಕೆಲವು ವಿಚಾರದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ, ಆ ವೇಳೆ ಹಲವಾರು ರೀತಿ ಚರ್ಚೆಗಳು ಆಗಿರುತ್ತೆ. ಅದನ್ನ ಈಗ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಅಂಬರೀಶ್ ಅವರು ಬದುಕಿದ್ದಾಗ ಜೊತೆಗೂಡಿಯೇ ಊಟ ಮಾಡಿದ್ದೇವೆ. ಸುಮಲತಾ ಅವರೇ ನನಗೆ ಊಟ ಬಡಿಸಿದ್ದಾರೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಇಂತಹ ಸಂಘರ್ಷಗಳು ಆಗಿರುತ್ತೆ. ರಾಮಾಂಜನೇಯ ಯುದ್ಧವೇ ಆಗಿ ಹೋಗಿದೆ. ಇನ್ನು ನಾವು ಹುಲುಮಾನವರು, ನಮ್ಮಲ್ಲಿ ಯುದ್ಧ ಆಗದೆ ಇರುತ್ತದೆಯಾ? ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ಸುಮಲತಾ ಜೊತೆ ಮಾತನಾಡ್ತೀನಿ ಅಂದ್ರು. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಶ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು, ನಮ್ಮಲ್ಲಿ ಯುದ್ಧ ಆಗದೆ ಇರ್ತದ? ಮಂಡ್ಯದ ಘಟಾನುಘಟಿ ನಾಯಕರನ್ನೇ ಸೋಲಿಸಿದ ಮಂಡ್ಯ ಜನತೆಗೆ ಕುಮಾರಸ್ವಾಮಿ ಯಾವ ಲೆಕ್ಕ ಅಂತ ಶಾಸಕ ಕದಲೂರು ಉದಯ್ ಟೀಕೆ ಮಾಡಿದ್ದಾರೆ. ಹಿಂದಿನಿಂದಲೂ ಮಂಡ್ಯ ಜನರಿಗೆ ಅನ್ಯಾಯ ಆಗಿದೆ. ಜೆಡಿಎಸ್ಗೆ ಬೆಂಬಲ ಕೊಟ್ಟಿದ್ರು, ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ಸೋಲಿಸಿದ್ರು. ಅವರೆಲ್ಲ ಗೆದ್ದು 3-4 ಮಂದಿ ಮಂತ್ರಿಗಳಾಗಿದ್ದಾರೆ. ಯಾವ ಶಾಸಕರಾದ್ರೂ ಏನಾದ್ರೂ ಕೆಲಸ ಮಾಡಿದ್ದಾರಾ? ಕುಮಾರಸ್ವಾಮಿ ಯಾರು? ಜಿ ಮಾದೇಗೌಡ, ರೆಬಲ್ ಸ್ಟಾರ್ ಅಂಬರೀಶ್ ರವರಂತಹ ನಾಯಕರೇ ಇಲ್ಲಿ ಸೋತಿದ್ದಾರೆ. ಕುಮಾರಸ್ವಾಮಿ ಯಾವುದೋ ಊರಿಂದ ಬಂದವರು, ಅವರು ಯಾವ ಲೆಕ್ಕ? ಈ ಜಿಲ್ಲೆಗೂ ಕುಮಾರಸ್ವಾಮಿಗೂ ಏನ್ ಸಂಬಂಧ? ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಏನ್ ಕೊಡುಗೆ ಕೊಟ್ಟಿದ್ದಾರೆ? ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಿದೆ. ನಾನು ಸೇವಾ ಮನೋಭಾವದಿಂದ ರಾಜಕೀಯಕ್ಕೆ ಬಂದಿದ್ದೀನಿ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಕೆಲಸವನ್ನ ಮೆಚ್ಚಿ ಜಿಲ್ಲೆಯ ಜನತೆ ಕೈ ಹಿಡಿತಾರೆ ಅಂದ್ರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಬಿಎಸ್ವೈ ಆಪ್ತ ಸದಾನಂದ್ಗೆ ಗಾಳ ಹಾಕಿದ್ರು. ಇವತ್ತು ಸದಾನಂದ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರೋಕೆ ಸಿದ್ಧತೆ ಕೂಡ ಆಗ್ತಿತ್ತು. ಆದರೆ ನಿನ್ನೆ ರಾತ್ರಿಯೇ ಮೈಸೂರಿಗೆ ಎಂಟ್ರಿ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸದಾನಂದ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇವತ್ತು ಬೆಳಗ್ಗೆಯೇ ನಾಡದೇವತೆ ಚಾಮುಂಡಿ ಸನ್ನಿಧಿಯಿಂದ ವಿಜಯೇಂದ್ರ ಪ್ರಚಾರಕ್ಕೆ ಚಾಲನೆ ಕೊಟ್ಟರು. ಬಳಿಕ ಮಾತಾಡಿದವರು, ಇನ್ನು 4 ದಿನದಲ್ಲಿ ಮ್ಯಾಜಿಕ್ ನಡೆಯುತ್ತೆ. ಶಿವಮೊಗ್ಗ ಸೇರಿದಂತೆ ಎಲ್ಲ ಬಂಡಾಯವೂ ಬಗೆಹರಿಯುತ್ತೆ. ಇನ್ನು 4 ದಿನದಲ್ಲಿ ಆ ಮ್ಯಾಜಿಕ್ ಏನಾಗುತ್ತೆ ಅಂತ ನೋಡ್ತಾರೆ. ಪಕ್ಷದ ಎಲ್ಲ ನಿರ್ಧಾರವನ್ನು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ತೆಗೆದುಕೊಳ್ಳೋಕಾಗಲ್ಲ. ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಮೋದಿ ಹಾಗೂ ಅವರ ನಾಯಕತ್ವ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಸೋಲುವ ಭೀತಿಯಿಂದ ಸಚಿವರು ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಸಿಎಂ ಡಿಸಿಎಂ 18 ಸಚಿವರನ್ನ ಕಣಕ್ಕಿಳಿಸೋಕೆ ಮುಂದಾಗಿದ್ರು. ಆದ್ರೆ ಮೋದಿ ಅಲೆಗೆ ಹೆದರಿ ಸ್ಪರ್ಧೆ ಮಾಡಿಲ್ಲ ಅಂತ ಟಾಂಗ್ ಕೊಟ್ರು. ಶಿವಮೊಗ್ಗನ ಸೇರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತದೆ. ನಾನು 4 ದಿನದ ಆದ್ಮೇಲೆ ಏನ್ ಮ್ಯಾಜಿಕ್ ಮಾಡಿದ್ರು ವಿಜೇಂದ್ರ ಅವರು? ಎಲ್ಲಾ ಸಮಸ್ಯೆ ಬಗೆಹರಿದಿದೆ ಅಂತ ನೀವೇ ಪ್ರಶ್ನೆ ಮಾಡ್ತೀರಿ. ಲೋಕಸಭೆ ಚುನಾವಣೆ ಅಖಾಡ ರಂಗೇರುತ್ತಾ ಇದ್ದು, ಒಂದೆಡೆ ಮಾಜಿ ಸಿಎಂ ಬಿಎಸ್ವೈ ಜಗದೀಶ್ ಶೆಟ್ಟರ್ ಪರ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆಟೋದಲ್ಲಿ ಸಂಚರಿಸಿ ಪುತ್ರ ಮೃಣಾಲ್ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇಡೀ ದಿನ ಆಟೋದಲ್ಲಿ ಸಂಚರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಭೇಟಿಯನ್ನ ಮಾಡಿತು. ಶೆಟ್ಟರ್ ಎಂಟ್ರಿ ನಡುವೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆಟೋ ಸ್ಟ್ಯಾಂಡ್ಗಳಲ್ಲಿ ಚಾಲಕರ ಜೊತೆ ಸಂವಾದ ನಡೆಸಿ ಮತ ಭೇಟಿ ಮಾಡಿದ್ದಾರೆ. ಈ ನಡುವೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವಲಸಿಗ ವರ್ಸಸ್ ಮನೆ ಮಗ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಬಿಎಸ್ವೈ ಜಗದೀಶ್ ಶೆಟ್ಟರ್ ಪರ ಪ್ರಚಾರ ಮಾಡ್ತಿರುವಂತಹ ಬಗ್ಗೆ ಮಾತನಾಡಿದಂತಹ ಇವರು, ನನಗೆ ಯಡಿಯೂರಪ್ಪ ಅಪ್ಪಾಜಿ ಅವರ ಬಗ್ಗೆ ಅಪಾರ ಗೌರವ ಇದೆ. ಇಂತಹ ಇಳಿ ವಯಸ್ಸಿನಲ್ಲೂ ಬಿಜೆಪಿಯವರು ಅವ್ರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಅವರಿಗೆ ಕಣ್ಣೀರು ಹಾಕಿಸಿದವರು ಅವರೇ ಅಲ್ವೇ ಅಂತ ಹೇಳಿದ್ರು. ಯಡಿಯೂರಪ್ಪ ಸಾಹೇಬರು ನಮ್ಮ ಹಿರಿಯರು, ಸೊ ಅವ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ. ಬಹಳ ಅವರು ಸಹಾಯನೂ ಮಾಡಿದ್ದಾರೆ, ನನಗೆ ಭಾಳಷ್ಟು ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಆದರೆ ನನಗೆ ಪಾಪ ಅನಿಸುತ್ತೆ ಅವ್ರ ಬಗ್ಗೆ, ಕೆಟ್ಟ ಅನಿಸುತ್ತೆ ಅವ್ರ ಬಗ್ಗೆ. ಯಾಕಂತಂದರೆ BJPಯವರು ಒಮ್ಮೆ ಅಲ್ಲ 2 ಬಾರಿ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅಧಿಕಾರದಿಂದ ಕೆಳಗಿಳಿಸಿದ್ರು. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಗೋಕರ್ಣದ ಮಹಾಬಲೇಶ್ವರ ಸ್ವಾಮಿಗೆ ಪೂಜೆ ಬಳಿಕ ಮಾತನಾಡಿದಂತಹ ಅವರು, ಬಿಜೆಪಿ ಪಕ್ಷದ ಅಧ್ಯಕ್ಷರು ಪಕ್ಷ ಕಟ್ಟಿದವರಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾರು ಮನೆ ಕಟ್ಟಿದ್ರು, ಫೌಂಡೇಶನ್ ಹಾಕಿದ್ರು, ಅವ್ರಿಗೆ ಟಿಕೆಟ್ ನೀಡದೆ ಹೊರ ಹಾಕಿದ್ದಾರೆ. ಪಕ್ಷ ಕಟ್ಟಿದವರು ಮನೆಯಲ್ಲಿದ್ರೆ ಹೊಸಬರಿಗೆ ಟಿಕೆಟ್ ನೀಡಿದೆ ಅಂತ ಬಿಜೆಪಿ ವಿರುದ್ಧ ಡಿಕೆಶಿ ಕಿಡಿಕಾರಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಆರಂಭದಲ್ಲೇ ಎಡವಿದೆ. ಜೆಡಿಎಸ್ಗೆ ಸೆಕ್ಯುಲರ್ ಪದ ಇಲ್ಲ. ಅವರ ಕುಟುಂಬದವರನ್ನೇ ಬೇರೆ ಪಕ್ಷದಲ್ಲಿ ಚುನಾವಣೆಗೆ ನಿಲ್ಲಿಸುವ ಪರಿಸ್ಥಿತಿ ಜೆಡಿಎಸ್ಗೆ ಬಂದಿದೆ. ಬಿಜೆಪಿಯವರು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳೋ ಬದಲು ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಇವರು, ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಪಿ ಕೆಲಸ ಮಾಡೋದಾದ್ರೆ ಅವರಿಗೆ ಸ್ವಾಗತ, ಯಾರು ಅವರಿಗೆ ವಿರೋಧ ಮಾಡ್ತಾ ಇಲ್ಲ ಅಂತ ತಿಳಿಸಿದ್ರು.
ಸ್ಟಾರ್ಟಿಂಗೇ ಎಡವಿದ್ದಾರೆ. ಸೆಕ್ಯುಲರ್ ಪದ ಇಲ್ಲ, ಪಾರ್ಟಿ ವಿಚಾರನೂ ಇಲ್ಲ. ಅಲ್ಲಿ ಪಾರ್ಟಿ ಹೋಯ್ತು, JDS ಹೋಯ್ತು. ಅವ್ರ ಕುಟುಂಬದ ಸದಸ್ಯರನ್ನ ಬೇರೆ ಪಾರ್ಟಿಗೆ ನಿಲ್ಲಿಸಿದ ಮೇಲೆ JDS ಇದೆ ಅಂತ ಅವ್ರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಂದುತ್ವನೂ ಇಲ್ಲ, ರಾಮನ ಗಾಳಿನೂ ಇಲ್ಲ, ಯಾರ ಗಾಳಿನೂ ಇಲ್ಲ.